ಸ್ಟಾರ್ ಯಶ್ ಮುಂದಿನ ಸಿನಿಮಾ ಬಜೆಟ್ 2,000 ಕೋಟಿ ರೂಪಾಯಿನ. ಕೆಜಿಎಫ್ ಸರಣಿ ಸಿನಿಮಾಗಳಿಂದ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಪಟ್ಟಕ್ಕೇರಿದ್ದಾರೆ. ಈಗ ಏನಿದ್ರು ದೊಡ್ಡ ಸಿನಿಮಾಗಳು ಮಾತ್ರ. ಕೆಜಿಎಫ್ 2 ಬಳಿಕ ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾಗಳಲ್ಲಿ ಯಶ್ ನಟನೆ ಮಾಡ್ತಿದ್ದಾರೆ. 2 ಚಿತ್ರಗಳಿಗೆ ಸಹ ನಿರ್ಮಾಪಕರು ಆಗಿದ್ದಾರೆ. ಹೌದು, ಮಾನ್ಸ್ಟರ್ ಮೈಂಡ್ಸ್ ಕ್ರಿಯೇಷನ್ ಚಿತ್ರ ನಿರ್ಮಾಣ ಸಂಸ್ಥೆ ಹುಟ್ಟಾಕಿದ್ದಾರೆ ನಮ್ಮ ಯಶ್. ಟಾಕ್ಸಿಕ್ ಚಿತ್ರಕ್ಕೆ ಕೆವಿಎನ್ ಪ್ರೊಡಕ್ಷನ್ ಜೊತೆಗೆ ಕೈ ಜೋಡಿಸಿದ್ದಾರೆ. ನಿಮಿತ್ ಮಲ್ಹೋತ್ರಾ ಜೊತೆ ಸೇರಿ ರಾಮಾಯಣ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ. 2 ಕೂಡ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ತಯಾರಾಗ್ತಾ ಇರುವ ಸಿನಿಮಾಗಳಾಗಿದ್ದು, ಹಾಲಿವುಡ್ ತಂತ್ರಜ್ಞರು ಕೆಲಸ ಮಾಡಿದ್ದಾರೆ. ವಿದೇಶದ ಭಾಷೆಗಳಿಗೆ ಚಿತ್ರವನ್ನ ಡಬ್ ಮಾಡಲಾಗ್ತಾ ಇದೆ. ಹೀಗಿರುವಾಗ ರಾಮಾಯಣ ಚಿತ್ರವನ್ನ ಐಮ್ಯಾಕ್ಸ್ ಫಾರ್ಮೆಟ್ ನಲ್ಲಿ ತೆರೆಗೆ ತರ್ತಾ ಇದ್ದು, ಚಿತ್ರದ ಬಜೆಟ್ 1,500 ಕೋಟಿ ರೂಪಾಯಿ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಖಚಿತ ಮಾಹಿತಿ ಇಲ್ದಿದ್ರು ಶ್ರೀರಾಮನಾಗಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ ನಟನೆ ಮಾಡ್ತಾ ಇದ್ದಾರೆ. ರಾವಣನಾಗಿ ಯಶ್ ಅಬ್ಬರಿಸಲಿದ್ದಾರೆ. ಭಾರತೀಯ ಸಿನಿಮಾ ರಂಗದಲ್ಲೇ ಬಹಳ ಅದ್ದೂರಿ ಸಿನಿಮಾ ಇದಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕೆಜಿಎಫ್ 1 ಬೆನ್ನಲ್ಲೇ ಯಶ್ ದೊಡ್ಡದಾಗಿ ಯೋಚನೆ ಮಾಡಲು ಶುರು ಮಾಡಿದ್ರು. ಆಗಾಗಲೇ ಶುರು ಮಾಡಿದ್ದ ಮೈ ನೇಮ್ ಇಸ್ ಕಿರಾತಕ ಚಿತ್ರ ಕೈಬಿಟ್ಟಿದ್ರು. ಟಾಕ್ಸಿಕ್ ಸಿನಿಮಾ ಘೋಷಣೆ ಮಾಡಲು 2 ವರ್ಷ ತೆಗೆದುಕೊಂಡಿದ್ರು. ಬಹಳ ತಡವಾಗಿ ಸಿನಿಮಾ ತೆರೆಗೆ ಬರ್ತಾ ಇದೆ. ಎಷ್ಟೇ ತಡವಾದರೂ ಅದ್ಭುತ ಸಿನಿಮಾ ಕೊಡುತ್ತೇವೆ ಎಂತ ಇದ್ದಾರೆ. ಇನ್ನೊಂದು ಶೆಡ್ಯೂಲ್ ಚಿತ್ರೀಕರಣ ಮಾತ್ರ ಬಾಕಿ ಇದೆ. ಈ ಸಿನಿಮಾ ಬಜೆಟ್ ಕೂಡ 300 ಕೋಟಿ ರೂಪಾಯಿ ಎನ್ನಲಾಗ್ತಾ ಇದೆ. ರಾಮಾಯಣ ಸಿನಿಮಾವನ್ನ 2 ಭಾಗಗಳಾಗಿ ತೆರೆಗೆ ತರ್ತಾ ಇದ್ದಾರೆ. ಒಂದು ಭಾಗದ ಚಿತ್ರೀಕರಣ ಮುಗಿದಿದ್ದು, ಮುಂದಿನ ವರ್ಷ ದೀಪಾವಳಿಗೆ ಚಿತ್ರ ಪ್ರೇಕ್ಷಕರ ಮುಂದೆ ಬರಲಿದೆ. ಈ 2 ಭಾಷೆಗಳ ಬಳಿಕ ಯಶ್ ಮಾರ್ಕೆಟ್ ಮತ್ತಷ್ಟು ದೊಡ್ಡದಾಗಲಿದೆ. ಕೆಜಿಎಫ್ 1 ಬಳಿಕ ಚಿಕ್ಕ ಚಿತ್ರಗಳಿಗೆ ನೋ ಎಂದಿದ್ದ ಯಶ್ ಟಾಕ್ಸಿಕ್ ಹಾಗೂ ರಾಮಾಯಣ ಬಳಿಕ ಇನ್ಯಾವ ಸಿನಿಮಾ ಮಾಡ್ತಾರೋ ಗೊತ್ತೇ ಇಲ್ಲ ನೋಡಿ. ಆದರೆ ಮುಂದಿನ ಯಶ್ ಸಿನಿಮಾ ಮಾಡೋಕೆ 2,000 ಕೋಟಿ ರೂಪಾಯಿ ಬಜೆಟ್ ಬೇಕಾಗಬಹುದು ಎಂದು ಸ್ವತಃ ಯಶ್ ತಾಯಿ ಪುಷ್ಪ ಹೇಳಿದ್ದಾರೆ. ಕೊತ್ತಲವಾಡಿ ಎಂಬ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ಯಶ್ ತಾಯಿ ಪುಷ್ಪ. ಆಗಸ್ಟ್ 1ಕ್ಕೆ ಈ ಸಿನಿಮಾ ತೆರೆಗೆ ಬರಲಿದೆ. ಈಗಾಗಲೇ ಮಾನ್ಸ್ಟರ್ ಮೈಂಡ್ಸ್ ಎಂಬ ಚಿತ್ರ ನಿರ್ಮಾಣ ಸಂಸ್ಥೆಯನ್ನ ಯಶ್ ಹೊಂದಿದ್ರು. ತಮ್ಮದೇ ಸಂಸ್ಥೆಯನ್ನ ಕೂಡ ಪುಷ್ಪ ಹುಟ್ಟಾಕಿದ್ದಾರೆ. ಈ ಮೂಲಕ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ನಿಮ್ಮ ಬ್ಯಾನರ್ ಚಿತ್ರದಲ್ಲಿ ಯಶ್ ನಟನೆ ಮಾಡ್ತಾರಾ ಎನ್ನುವ ಪ್ರಶ್ನೆಗೆ ಪುಷ್ಪ ಇಂಟ್ರೆಸ್ಟಿಂಗ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಯಾರಾದರೂ 2,000 ಕೋಟಿ ರೂಪಾಯಿ ಸಾಲ ಕೊಟ್ರೆ ಯಶ್ ಸಿನಿಮಾ ಮಾಡಬಹುದು. ಅವನ ಸಿನಿಮಾ ಮಾಡಲು ಅಷ್ಟು ಬಜೆಟ್ ಬೇಕು. ಹೂಡಿಕೆ ಮಾಡುವವರು ಇದ್ರೆ ಖಂಡಿತ ಸಿನಿಮಾ ಮಾಡೇ ಮಾಡ್ತೀನಿ, ಹೇಗಾದ್ರೂ ಮಾಡಿ ಅವನ ಡೇಟ್ಸ್ ತಗೋತೀನಿ ಎಂದು ಪುಷ್ಪ ಅರುಣ್ ಕುಮಾರ್ ಹೇಳಿರುವುದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮೊದಲಿನಿಂದಲೂ ಕನ್ನಡ ಸಿನಿಮಾ ರಂಗದಲ್ಲಿ ಏನಾದ್ರೂ ಮಾಡಬೇಕು ಎನ್ನುವ ಆಸೆ ಹೊಂದಿರುವುದಾಗಿ ಯಶ್ ತಾಯಿ ಪುಷ್ಪ ಹೇಳ್ಕೊಂಡಿದ್ದಾರೆ. ಕನ್ನಡ ಸಿನಿಮಾಗಳ ಬಗ್ಗೆ ಕೆಲವರು ಟೀಕೆ ಮಾಡುವುದು ನನಗೆ ಇಷ್ಟವಾಗ್ತಾ ಇರಲಿಲ್ಲ. ಹಾಗಾಗಿ ನಾವ್ಯಾಕೆ ಸಿನಿಮಾವನ್ನ ಮಾಡಬಾರ್ದು, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬಾರ್ದು ಎಂದು ನನ್ನ ಮನಸ್ಸಿನಲ್ಲಿ ಆಲೋಚನೆ ಬಂತು. ಹಾಗಾಗಿ ಎಷ್ಟು ಇರಲಿ, ನಾನು ಕೂಡ ಏನಾದರೂ ಮಾಡಲೇಬೇಕು ಅಂತ ನಾನು ಕೂಡ ಹೊಸ ನಿರ್ಮಾಣ ಸಂಸ್ಥೆಯನ್ನ ಹುಟ್ಟು ಹಾಕಿದೆ ಎಂದು ಬಹಳ ಸಂತೋಷದಿಂದ PA ಪ್ರೊಡಕ್ಷನ್ ಓನರ್ ಪುಷ್ಪ ಅರುಣ್ ಕುಮಾರ್ ಹೇಳ್ಕೊಂಡಿದ್ದಾರೆ. ಅವರು ಮಾತಾಡಿರುವಂತಹ ಪ್ರತಿಯೊಂದು ವಿಡಿಯೋ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲೂ ಯಶ್ ಫ್ಯಾನ್ಸ್ ಬಹಳ ಕೊಂಡಾಡ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.